ನಮಸ್ತೆ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ಈ ವಿಡಿಯೋದಲ್ಲಿ ID ಡ್ರಾಫ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಅಂದರೆ ID ಫ್ಯಾನ್ ಅಂದರೆ ಏನು, ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಅಟ್ಮಾಸ್ಫಿಯರಿಕ್ ಏರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಳೆದುಕೊಳ್ಳೋದು ಅಂತ ಅರ್ಥ. ತನ್ನ ಕಡೆಗೆ ಎಳೆದುಕೊಳ್ಳೋದು ಅಂತ, ಇನ್ನೊಂದು ಕಡೆ ಅಂದರೆ ಮತ್ತೆ ತಪ್ಪಾಗುತ್ತೆ. ತನ್ನ ಕಡೆಗೆ ಎಳೆದುಕೊಳ್ಳೋದು ಅಂತ ಅರ್ಥ. ಅಂದರೆ ನಮ್ಮದು ID ಫ್ಯಾನ್ ಇರೋದು ಎಲ್ಲಿ ಅಂತಂದರೆ ಇವಾಗ ಚಿಮ್ನಿ ಹತ್ರ. ಸೊ ಚಿಮ್ನಿ ಹತ್ರ ನಾವು ID ಫ್ಯಾನ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಏರನ್ನು ತನ್ನ ಒಂದು ID ಫ್ಯಾನ್ ಒಳಗಡೆ ಎಳೆದುಕೊಂಡು ಚಿಮ್ನಿ ಮುಖಾಂತರ ಅದು ಹೊರಹಾಗ್ತಾ ಇರುತ್ತೆ. ಸೊ ಇದನ್ನು ನಾನು ಇಲ್ಲಿ ಒಂದು ಯಾವ ರೀತಿ ಅದು ಎಳ್ಕೊಳ್ಳುತ್ತೆ ಅಂತಕ್ಕಂಥ ನೀವು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಮ್ಮ ಆಪರೇಟರ್ ಒಬ್ಬರು ಅಂತಂದರೆ ಆ ಒಂದು ಬಟ್ಟೆ ತುಣ ತಮ್ಮ ಕೈಲಿ ಹಿಡ್ಕೊಂಡಿದ್ದಾರೆ. ಇದ್ರ ಮೇಲೆ ಇವಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆ್ಯಕ್ಟ್ ಆಗ್ತಾ ಇದೆ. ಸೊ ಇವಾಗ ಏನಂತಂದರೆ ಈ ಒಂದು ಬಟ್ಟೆ ತುಣ ನಾನಲ್ಲಿ ಫರ್ನೆಸ್ ಡೋರ್ ಹತ್ರ ಹಿಡಿದಾಗ ID ಫ್ಯಾನ್ ಏನು ಮಾಡುತ್ತೆ ಅಂದರೆ ತನ್ನ ಸೆಳೆತದಿಂದ ಆ ಒಂದು ಅರಿವಿಯನ್ನು ಯಾವ ರೀತಿ ಎಳ್ಕೊಳ್ಳುತ್ತೆ ಅಂತಕ್ಕಂಥ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ವಲ್ಪ ಇಲ್ಲಿ ಡೋರ್ ಹತ್ರ ಇಟ್ಕೊಳ್ಳಿ. ನೋಡಿ ಎಷ್ಟು ಜೋರಾಗಿ ತನ್ನ ಕಡೆ ಎಳಿತಾ ಇದೆ ಅಂತಂದರೆ ಇದು ಆಲ್ಮೋಸ್ಟ್ ಏನಂದರೆ ನಮ್ಮದು FD ಫ್ಯಾನ್ ಮತ್ತು ID ಫ್ಯಾನ್ ಬಂದುಬಿಟ್ಟು 75-80% ನಮ್ಮದು RPM ಇವಾಗ ರನ್ ಆಗ್ತಾ ಇದೆ. ಸೊ ಇದನ್ನು ನೀವು ಕಂಡ್ಕೊಳ್ಬೋದು ಎಷ್ಟು ಜೋರಾಗಿ ಈ ಒಂದು ಬಟ್ಟೆಯನ್ನು ತನ್ನ ಕಡೆಗೆ ಎಳೆದುಕೊಳ್ತಾ ಇದೆ ಅಂತಕ್ಕಂಥದ್ದನ್ನು. ಅಂದರೆ ID ಫ್ಯಾನ್ ಏನಂತಂದರೆ ಯಾವ ರೀತಿ ವರ್ಕ್ ಆಗುತ್ತಂದರೆ ಒಂದು ಕಡೆ ಏರನ್ನು ತನ್ನ ಕಡೆಗೆ ಎಳೆದುಕೊಳ್ಳುವಂಥ ಒಂದು ಪಾಯಿಂಟಲ್ಲಿರ್ತಕ್ಕಂಥ ಏರನ್ನು ತನ್ನ ಕಡೆ ಎಳೆದುಕೊಂಡು ಚಿಮ್ನಿಯ ಮುಖಾಂತರ ಹೊರಗಡೆ ಹಾಕೋದಕ್ಕೆ ನಾವು ID ಫ್ಯಾನ್ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದರಿಂದ ಯಾವ ರೀತಿ ಒಂದು ID ಫ್ಯಾನ್ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನು. ಇವಾಗ ನೋಡಿ, ಮತ್ತೆ ಬಟ್ಟೆನ ನಾನು ಹೊರಗಡೆ ತೆಗಿತೀನಿ, ಅದರಲ್ಲಿ ಯಾವುದೇ ಒಂದು ಮೂಮೆಂಟನ್ನು ನೀವು ಕಂಡುಕೊಳ್ಳೋದಿಲ್ಲ ಇಲ್ಲಿ. ಓಕೆ, ಹೊರಗಡೆ ತೆಗಿರಿ. ಓಕೆ, ನೋಡಿದ್ರಲ್ಲ, ಇವಾಗ ಯಾವುದೇ ರೀತಿಯಾದಂಥ ಒಂದು ಮೂಮೆಂಟಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ. ಅಂದರೆ ಜಾಸ್ತಿ ಇರೋದಂದರೆ ಒಂದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟು ಆ್ಯಕ್ಟ್ ಆಗ್ತಾ ಇರುತ್ತೋ ಅಷ್ಟೇ ಅದು ಮೂಮೆಂಟನ್ನು ನಿಮಗೆ ಕೊಡ್ತಾ ಇರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ID ಫ್ಯಾನ್ ಹೇಗೆ ವರ್ಕ್ ಮಾಡುತ್ತೆ ಅಂತಕ್ಕಂಥದ್ದನ್ನು. ಥ್ಯಾಂಕ್ ಯು.